ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಜೀವ ಇರುವುದು ಆತನಲ್ಲಿ ಮಾತ್ರವೇ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 16ನೇ ಅಧ್ಯಾಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಆಮೆನ್. ದೇವರು ತನ್ನ ತುಟಿಗಳಿಂದ ಎಲ್ಲವನ್ನು ಸೃಷ್ಟಿಸಿದನೆಂದು ನೆನಪಿಡಿರಿ. ಮತ್ತು ಆತನು ಮನುಷ್ಯರನ್ನು ಸೃಷ್ಟಿಸಿದಾಗ ಆತನು ತ್ರಯೇಕತೆಯನ್ನು ಮಾತಾಡುತ್ತಾನೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಮೇನ್. ಮತ್ತು ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆಮೇನ್. ಕ್ರಿಸ್ತನ ಮೂಲಕ ನಮಗೆ ಬೇಕಾದ ಎಲ್ಲವನ್ನು ದೇವರು ಈಗಾಗಲೇ ನಮ್ಮೊಳಗೆ ಮುದ್ರಿಸಿದ್ದಾನೆ. ದೇವರ ವಾಕ್ಯವಾದ ಬೈಬಲನ್ನು ಅನುಸರಿಸಿರಿ ಮತ್ತು ನೀವು ದೇವರಿಗೆ ಬೇಕಾದ್ದನ್ನು ಅನುಸರಿಸುತ್ತಿದ್ದೀರಿ. ಪ್ರಸಿದ್ಧ ಬೈಬಲ್ ವಿದ್ವಾಂಸರಾದ ಸಹೋದರ ನಾಟನ್ ಜನರು ಏನು ಯೋಚಿಸುತ್ತಾರೆಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಪ್ರಾಮಾಣಿಕವಾಗಿ ದೇವರನ್ನು ತೆಗೆದು ಹಾಕಿದರೆ ಮತ್ತು ಸೈತಾನನು ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮೊದಲಿಗೆ ನಾವು ಇಲ್ಲಿ ಕಾಣಿಸಿಕೊಂಡಿಲ್ಲ, ಆದರೆ ಅತ್ಯುನ್ನತ ದೇವರು ಇದ್ದಾನೆ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ. ನೀವು ಸಾಕಷ್ಟು ಎತ್ತರಕ್ಕೆ ಹೋದರೆ ಪ್ರಪಂಚವು ಅದರ ಪ್ರತಿರೂಪದಲ್ಲಿ ನಿರ್ಮಿಸಲ್ಪಟ್ಟಿದೆ. ನೀವು ಯಾವಾಗಲೂ ಒಂದಕ್ಕೆ ಬರುತ್ತೀರಿ. ಚಕ್ರವರ್ತಿ, ರಾಜ, ರಾಣಿ, ಅಧ್ಯಕ್ಷ ಮತ್ತು ಇತ್ಯಾದಿ. ಪ್ರಾಣಿಯು ಅದೇ ರೀತಿಯಲ್ಲಿ ಆಧಾರಿತವಾಗಿದೆ. ನೀವು ನಿಮ್ಮ ಹೆತ್ತವರ ವಿಭಜಿತ ಸ್ವಾರೂಪ್ಯ. ಆದ್ದರಿಂದ ನಾವು ನಮ್ಮ ಸೃಷ್ಟಿಕರ್ತನ ವಿಭಜಿತ ಸ್ವಾರೂಪ್ಯವಾಗಿದ್ದೇವೆ. ಮತ್ತೊಮ್ಮೆ ಸಾಮಾನ್ಯ ಜ್ಞಾನ. ಇತಿಹಾಸದುದ್ದಕ್ಕೂ ಎಲ್ಲವೂ ಆಕಾಶವನ್ನು ಸೂಚಿಸುತ್ತದೆ. ದೇವರು ಅಸ್ತಿತ್ವದಲ್ಲಿಲ್ಲ ಎಂದು ಸಾಬೀತುಪಡಿಸಲು ಪ್ರಯತ್ನಿಸಿದ ಪ್ರತಿ ಒಬ್ಬ ನಾಸ್ತಿಕನು ಯಾವಾಗಲೂ ಆತನು ಇದ್ದಾನೆ ಎಂದು ಸಾಬೀತುಪಡಿಸುತ್ತಾನೆ. ಹೆಚ್ಚಿನ ನಾಸ್ತಿಕರು ಒಂದು ಕಾಲದಲ್ಲಿ ದೇವರನ್ನು ನಂಬುತ್ತಿದ್ದರು, ಆದರೆ ಅವರ ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆಗಳು ಸಂಭವಿಸಿದ ಕಾರಣ ಅವರು ಯಾರನ್ನಾದರೂ ದೂಷಿಸಬೇಕಾಗಿತ್ತು. ಆದ್ದರಿಂದ ಅವರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವ ಬದಲು ದೇವರನ್ನು ದೂಷಿಸಿದರು. ಇಂದು ಬಹಳಷ್ಟು ಜನರು ಇದನ್ನು ಮಾಡುತ್ತಾರೆ. ಕಾಲಾನಂತರದಲ್ಲಿ ಮತ್ತೊಂದು ಶುದ್ಧೀಕರಣದ ಅಗತ್ಯವಿದೆ. ನಾವು ನಮ್ಮ ಹೃದಯದಲ್ಲಿ ಪ್ರೀತಿಯಿಂದ ಹುಟ್ಟಿದ್ದೇವೆ ಮತ್ತು ದ್ವೇಷವನ್ನು ಕಲಿಸಿದ್ದೇವೆ. ಉಚಿತವು ನಿಮಗೆ ಆಯ್ಕೆಯನ್ನು ನೀಡುತ್ತದೆ. ದೇವರು ಕೆಟ್ಟವನಲ್ಲ, ಹತ್ತಿರವೂ ಇಲ್ಲ. ಆ ಫಲಿತಾಂಶವನ್ನು ನಿರ್ಧರಿಸುವವರು ನೀವೇ. ನಾವು ಇಲ್ಲಿಗೆ ಹೇಗೆ ಬಂದೆವು ಎಂಬುದರ ಮೂಲಭೂತ ಅಂಶಗಳು. ನಾವು ಬೈಬಲ್ ಎಂದು ಕರೆಯುವುದನ್ನು 1600 ವರ್ಷಗಳಲ್ಲಿ ಅನೇಕ ಖಂಡಗಳಲ್ಲಿ ಸುಮಾರು 40 ವಿಭಿನ್ನ ಲೇಖಕರು 3 ವಿಭಿನ್ನ ಭಾಷೆಗಳಲ್ಲಿ ಒಟ್ಟುಗೂಡಿಸಿದ್ದಾರೆ. ಅದರ ಲೇಖಕರಲ್ಲಿ ಕೆಲವರು ರಾಜರು, ಇತರರು ಶಿಕ್ಷಕರು, ಕುರುಬರು ಮತ್ತು ಮೀನುಗಾರರು. ಬೈಬಲ್ ಎಂಬ ಒಂದು ಪುಸ್ತಕವನ್ನು ಮಾಡಲು ಪ್ರಪಂಚದಾದ್ಯಂತ ಎಲ್ಲವನ್ನು ಒಟ್ಟುಗೂಡಿಸಲಾಯಿತು. ಇಂದು 100% ಸಾಬೀತುಪಡಿಸಬಹುದಾದಂತಹ ಅದ್ಭುತ ಇನ್ನೊಂದಿಲ್ಲ. ಹಲ್ಲೆಲೂಯಾ, ಆಮೆನ್. ಆತನಿಗಾಗಿ ಮತ್ತು ಆತನಿಗೋಸ್ಕರ. ರೋಮಾಪುರ 11ನೇ ಅಧ್ಯಾಯ 33ರಿಂದ 36ನೇ ವಾಕ್ಯ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗಾಗಿ ಸದಾ ಕಾಲವು ಸ್ತೋತ್ರ. ಆಮೆನ್.